ಸೊ ಗೈಸ್ ಇದು ನಮ್ಮ ಸಂಡೇ ಈವ್ನಿಂಗ್ ಆಗಿತ್ತು ಬಟ್ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ನಾನು ಸ್ಕ್ಯಾಮ್ ಆಗಿದ್ದ ದಿನ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನನಗೆ ವಾಚ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಅವಳು ಕೆಲಸ ಮಾಡಿಸ್ಕೊಂಡ್ಳು. ಏನಂದರೆ ಅವಳಿಗಿದ್ದಿದ್ದು ಎಕ್ಸಿಸ್ಟಿಂಗ್ ಮೋಲ್ನ ಸ್ವಲ್ಪ ಹೈಲೈಟ್ ಮಾಡಿಸ್ಬೇಕಾಗಿತ್ತು. ಇನ್ನು ನಾನೆಲ್ಲಿ ವಾಚ್ ಕೇಳ್ತೀನಿ ಅಂತ ನನ್ನನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಸ್ಟೋರಿಗೆ ಕರ್ಕೊಂಡು ಬಂದಿದ್ಲು. ಬಿಕಾಸ್ ನನಗೆ ಹೇರ್ ಬೌಸ್ ಆ್ಯಂಡ್ ಸ್ಕ್ರಂಚೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಅದನ್ನು ನೋಡ್ಕೊಂಡು ಫುಲ್ ಮುಳುಗೋಗಿದ್ದೆ. ಆಮೇಲೆ ನೋಡಿದ್ರೆ ಏನು ನೋಡಿದ್ರು ನಂಗೆ ಬೇಕು ಅನಿಸ್ತಿತ್ತು, ಅಷ್ಟು ಫಂಕಿ ಆಗಿತ್ತು. ಆ್ಯಂಡ್ ಎಸ್ಪೆಷಲಿ ನನಗೆ ಏನು ಮುಟ್ಟಿದ್ರು ಇದನ್ನು ತಗೊಳ್ಳೋಣ ಅಂತಿದ್ದೆ. ಬಟ್ ಅವಳು ಏನೂ ತಗೊಳಕ್ಕೆ ಬಿಡಲಿಲ್ಲ. ಬಟ್ ಲಾಸ್ಟಲ್ಲಿ ನೋಡಿದ ಮಿನಿ ಸೂಟ್ ಕೇಸ್ ಅಂತೂ ಐ ವಾಸ್ ಲೈಕ್ ತೊಗೊಂಡ್ಬಿಡೋಣ ಪ್ಲೀಸ್ ಅಂತ. ಬಟ್ ಶಿ ಡಿಡ್ಂಟ್ ಲೆಟ್ ಮೀ ಬೈ ಎನಿಥಿಂಗ್. ಆಮೇಲೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಏನಾದರೂ ಶಾಪ್ ಮಾಡೋಣ ಅಂತ ಬಂದ್ವಿ. ಬಟ್ ಏನೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ಲಿಲ್ಲ. ಆ್ಯಂಡ್ ಆಲ್ಸೋ ಆ್ಯಕ್ಚುಲಿ ನನಗೇನು ಅನಿಸ್ತು ಅಂದರೆ ಅವತ್ತು ನಾವು ಶಾಪಿಂಗ್ ಮಾಡೋ ಮೂಡಲ್ಲೇ ಇರಲಿಲ್ಲ ಅಂತ. ಓಕೆ ಫೈನ್ ಅಂತ ಏನಾದರೂ ಹ್ಯಾಂಡ್ ಕ್ರಾಫ್ಟ್ಸಲ್ಲಿ ನೋಡೋಣ ಅಂದರೆ ಅದು ನಮಗೇನು ಅಷ್ಟು ಅಟ್ರಾಕ್ಟಿವ್ ಅನಿಸ್ಲಿಲ್ಲ. ಅವಳು ಕೊಡ್ಸಿದ್ನ ಸರಿ ಅಂತ ತಿಂದ್ಬಿಟ್ಟು ಐ ಸ್ಟಾರ್ಟೆಡ್ ಥಿಂಕಿಂಗ್ ನಾವು ಏನಕ್ಕೆ ಬಂದ್ವಿ ಅಂತ. ನಂಗೆ ಸೀರಿಯಸ್ಲಿ ನೆನಪಾಗಲಿಲ್ಲ ಅವಳು ನನಗೆ ವಾಚ್ ಕೊಡಿಸ್ತಾಳೆ ಅಂತ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಪಾರ್ಕಿಂಗ್ ಹೋಗೋವರೆಗೂ. ಪಾರ್ಕಿಂಗಿಗೆ ಹೋದಾಗ ಶಿ ಸ್ಟಾರ್ಟೆಡ್ ಟೀಸಿಂಗ್ ಮೀ, ನಿನಗೆ ಗೊತ್ತಾ ನಾವು ಏನಕ್ಕೆ ಬಂದಿದ್ವಿ ಅಂತ. ಆಗಲೇ ನನಗೆ ನೆನಪಾಯ್ತು, ಹೌದಲ್ವ ಇವಳು ನನಗೆ ವಾಚ್ ಕೊಡಿಸ್ತೀನಿ ಅಂತ ಮೋಸ ಮಾಡಿ ಕರ್ಕೊಂಡು ಬಂದು ಹಂಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಬಟ್ ಸ್ಟಿಲ್ ಐ ವಾಸ್ ಹ್ಯಾಪಿ.